ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ಮಧ್ಯಾಹ್ನ ತಿಂಡಿಗೆ ನಾವೊಂದು ರೆಡ್ ಅವಲಕ್ಕಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ರೀನ್ ಅವಲಕ್ಕಿ ಎಲ್ಲರೂ ಮಾಡಿದ್ದಾರೆ, ಇದೊಂದು ಸ್ವಲ್ಪ ವಿಭಿನ್ನ ಆಗಿದೆ. ನೋಡಿ, ಇದಕ್ಕೆ ಏನಂದರೆ ಅವಲಕ್ಕಿ ಏನು ಮಾಡಿದ್ದೀನಿ ತೊಯ್ಸಿಟ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹೆಚ್ಚಿ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಚಟ ಆದಮೇಲೆ ಅದಕ್ಕೆ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ಸಣ್ಣದಾಗಿ ಪೊಟ್ಯಾಟೊ ಮತ್ತು ಕ್ಯಾರೆಟ್ ಹೆಚ್ಚಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೋಡಿ, 2 ಟೊಮ್ಯಾಟೊ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಒಳ್ಳೆ ಕಲರ್ ಬರಬೇಕು ಅಂತ ತಿಳ್ಕೊಂಡು ನಾನು ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಈ ರೀತಿ ನಾನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದು ಬೆಂದಿದೆಯಲ್ಲ, ಅದಕ್ಕೆ ಅದನ್ನು ಹಾಕಿ ನೋಡಿ. ಈಗ ಪ್ಯೂರಿ ಇದಕ್ಕೆ ಹಾಕಿದ್ದೀನಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ ಇದಕ್ಕೆ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ಈಗ ಪೊಟ್ಯಾಟೊ ಮತ್ತು ಕ್ಯಾರೆಟು ಹೆಚ್ಚಿದ್ದೆಲ್ಲ ಇದರ ಹಾಕಿ ಕುದಿಸಿದ್ದೇವನ್ನ ಬೆಂದಿವೆ, ಅದರಲ್ಲಿ ಇದನ್ನು ಹಾಕಿ ಕುದಿಸ್ತಾ ಇದ್ದೀನಿ. ಈಗ ತೊಯ್ಸಿದ ಅವಲಕ್ಕಿನ ಇಟ್ಟಿದ್ದೆಲ್ಲ ಇದನ್ನು ಹಾಕಿಬಿಟ್ಟು ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ಈಗ ರೆಡ್ ಅವಲಕ್ಕಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಆಗಿದೆ ಇದು. ಏನಂದರೆ ಸ್ವಲ್ಪ ಸಕ್ಕರೆ ಮಾತ್ರ ಹಾಕಬೇಕು ಇದಕ್ಕೆ ನೋಡಿ. ಆಮೇಲೆ ಈಗ ಇದ್ರ ಮೇಲೆ ಶೇಂಗಾ ನಾನು ಹುರಿದು ತೆಗೆದಿಟ್ಕೊಂಡಿದ್ದೆ ಕರ್ದದ್ದು, ಅವನು ಹಾಕ್ತಾಯಿದ್ದೀನಿ. ಬೇಕಂದ್ರೆ ಮೇಲೆ ಗೋಡಂಬಿನೂ ಹಾಕ್ಬೋದು, ನಾನು ಹಾಕಿಲ್ಲ ಅಷ್ಟೇ. ಸ್ವಲ್ಪ 5 ನಿಮಿಷ ಏನು ಮಾಡಬೇಕು, ಇದನ್ನು ಮುಚ್ಚಿಟ್ಬಿಡ್ಬೇಕು. ಅದು ಉಮ್ಗೊಯ್ದ ನಂತರ ಉದುರುದರ ಆಗ್ತದೆ. ಅದನ್ನು ಡಿಶೌಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೋಡಿರಿ, ಈಗ ನಾನು ರೆಡ್ ಅವಲಕ್ಕಿ ಡಿಶೌಟ್ ಮಾಡಿದ್ದೀನಿ. ಇದ್ರ ಜೊತೆ ಒಂದು ಮಾವಿನಕಾಯಿದು ಉಪ್ಪಿನಕಾಯಿ, ಒಂದು ಬೆಳ್ಳುಳ್ಳಿದು ಚಟ್ನಿ ಪುಡಿ, ಒಂದು ಸ್ವಲ್ಪ ಮೊಸರು, ಇಷ್ಟಿದ್ಬಿಟ್ರೆ ತುಂಬ ರುಚಿಯಾಗಿರ್ತದೆ. ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ನನಗೊಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.